ಯಾವ್ದನ ವೈರಿಂಗ್ ಮಾಡಿ ಅದರ ಬೇಸ್ ಇರುತ್ತೆ, ಪೈಪ್ ಸ್ವಲ್ಪ ಹೆಚ್ಚು ಕಡಿಮೆ ಹಾಕಿದ್ರೆ ಎಲ್ಲಾ ವೈರಿಂಗ್ ಚೇಂಜ್ ಮಾಡಬೇಕು. ಅದಕ್ಕೆ ನಿಮ್ಗೂ ಗೊತ್ತಾಗಿರ್ಬೇಕು 3 ತರದ ಪೈಪ್ ಗಳಿರುತ್ತೆ ಅಂತ. ಫಾಲೋ ಮಾಡ್ಕೊಳ್ಳಿ, ಎಲ್ಲ ಹೇಳ್ಕೊಡ್ತೀನಿ. ಅಸ್ಸಲಾಮು ಅಲೈಕುಂ ಕರ್ನಾಟಕ, ಎಲ್ಲರೂ ಹೆಂಗಿದ್ದೀರಾ? ನಾನು ನಿಮ್ಮ ಇರ್ಫಾನ್ ಎಲೆಕ್ಟ್ರಿಷಿಯನ್. ಫಸ್ಟ್ PVC ಎಲೆಕ್ಟ್ರಿಕ್ ಕಾಂಡಕ್ಟ್ ಪೈಪ್, ಇದನ್ನ ಡೈರೆಕ್ಟ್ ವಾಲ್ ನಲ್ಲಿ ಹಾಕೋಕೆ ಡಿಸೈನ್ ಮಾಡಿದ್ದಾರೆ. ಮೋಸ್ಟ್ಲಿ ಹೌಸ್ ವೈರಿಂಗ್ ನಲ್ಲಿ ಇದನ್ನೇ ಜಾಸ್ತಿ ಯೂಸ್ ಮಾಡೋದು. ನಂಬರ್ 2 ರಿಜಿಡ್ ಕಾಂಡಕ್ಟ್ ಪೈಪ್, ಇದು ಹೆವಿ, ಸ್ಟ್ರೈಟ್ ಮತ್ತು ಟಫ್ ಇರುತ್ತೆ. ಈ ಪೈಪ್ ನ ಮೆಷಿನರಿ ಏರಿಯಾ, ಫ್ಯಾಕ್ಟರಿ ಮತ್ತು ಓಪನ್ ವೈರಿಂಗ್ ನಲ್ಲಿ ಜಾಸ್ತಿ ಪ್ರೊಟೆಕ್ಷನ್ ಬೇಕಂದ್ರೆ ಯೂಸ್ ಮಾಡ್ತಾರೆ. ಮತ್ತೆ ಮೋಲ್ಡಿಂಗ್ ನಲ್ಲೂ ಇದನ್ನೇ ಜಾಸ್ತಿ ಹಾಕೋದು. ನಂಬರ್ 3 ಕೊರಿಗೇಟೆಡ್ ಕಾಂಡಕ್ಟ್ ಪೈಪ್, ಲೈಟ್ ವೇಟ್ ಇರುತ್ತೆ. ಮತ್ತೆ ಇದರ ಯೂಸ್ ಫಾಲ್ ಸೀಲಿಂಗ್, LED ಸ್ಟ್ರಿಪ್ ಮತ್ತು ಲೈಟಿಂಗ್ ಇನ್ಸ್ಟಾಲೇಷನ್ ನಲ್ಲಿ ಜಾಸ್ತಿ ಯೂಸ್ ಆಗುತ್ತೆ. ಇದಕ್ಕೆ ಫ್ಲೆಕ್ಸಿಬಲ್ ಪೈಪ್ ಅಂತಾನು ಕರೀತಾರೆ. ಗ್ಯಾಪ್ ನ ಇಟ್ಕೊಳ್ಳಿ, ವೈರಿಂಗ್ ಬರೇ ವೈರಿಂಗ್ ಆಗಲ್ಲ. ಕರೆಕ್ಟ್ ಪೈಪ್ ಸೆಲೆಕ್ಟ್ ಮಾಡಿಲ್ಲ ಅಂದ್ರೆ ವೈರಿಂಗು ಇರಲ್ಲ, ಸಿಸ್ಟಮ್ ಇರಲ್ಲ. ಈ ತರದ ಇನ್ನ ಪ್ರೊಫೆಷನಲ್ ಇನ್ಫಾರ್ಮೇಶನ್ ವಿಡಿಯೋ ಬೇಕಂದ್ರೆ ಇರ್ಫಾನ್ ಎಲೆಕ್ಟ್ರಿಕಲ್ ಪೇಜ್ ನ ಫಾಲೋ ಮಾಡ್ಕೊಳ್ಳಿ. ಮತ್ತೆ ಯೂಟ್ಯೂಬ್ ಚಾನಲ್ ಕೂಡ ಇದೆ, ಲಿಂಕ್ ಬಯೋನಲ್ಲಿದೆ, ಹೋಗಿ ಅಲ್ಲೂ ಕೂಡ ಸಪೋರ್ಟ್ ಮಾಡಿ. ಬರ್ತೀನಿ, ಧನ್ಯವಾದಗಳು.